ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ತಡರಾತ್ರಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ ಮಾದಿಗ ಸಮುದಾಯದ ಯುವ ಪಡೆ. ಈಗ ವಾರ್ತೆಗಳ ವಿವರ. ಕನ್ನಡ ಸಾಹಿತ್ಯ ಪರಿಷತ್ ಹೊಸಪೇಟೆ ತಾಲೂಕು ಘಟಕ, ಅಂಬೆ ಪ್ರಕಾಶನ ಹಾಗೂ ಪ್ರಜಾವಾಣಿ ಕನ್ನಡ ದಿನಪತ್ರಿಕೆಯ ಸಹಯೋಗದಲ್ಲಿ ಪ್ರಜಾವಾಣಿ ಅಮೃತ ಮಹೋತ್ಸವದ ನಿಮಿತ್ತ ಕವಿಗೋಷ್ಠಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಮನುಷ್ಯ ಬಿಕ್ಕಟ್ಟಿನಲ್ಲಿ ಸಿಲುಕಿದಾಗ ಕಾವ್ಯ ಚಳುವಳಿ ಮೂಲಕ ಜನರಿಗೆ ಸ್ಪಂದಿಸುತ್ತಾ ಬಂದಿದೆ ಎಂದು ಖ್ಯಾತ ಕಥೆಗಾರ ಪ್ರೊಫೆಸರ್ ಅಮರೇಶ್ ನುಗಡಡೋಣಿರವರು ಈ ವೇಳೆ ಕಾವ್ಯದ ಮಹತ್ವದ ಕುರಿತು ತಿಳಿಸಿದರು. ಈ ಅಂಶಕ್ಕೆ ಸಂಬಂಧಿಸಿದಂತೆ ಸ್ಥಳೀಯ ಶ್ರೀಶಂಕರ್ ಆನಂದ್ ಸಿಂಗ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹಮ್ಮಿಕೊಂಡ ಕವಿಗೋಷ್ಠಿಯನ್ನ ವೇದಿಕೆ ಮೇಲಿನ ಗಣ್ಯರಿಂದ ಸಸಿಗೆ ನೀರೆರೆಯುವ ಮೂಲಕ ಪ್ರಜಾವಾಣಿ ಅಮೃತ ಮಹೋತ್ಸವದ ನಿಮಿತ್ತ ಹಮ್ಮಿಕೊಂಡ ಕವಿಗೋಷ್ಠಿಗೆ ಚಾಲನೆ ನೀಡಿದರು. ಬಳಿಕ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕ ಹಾಗೂ ಖ್ಯಾತ ಕಥೆಗಾರರೂ ಆಗಿರುವ ಪ್ರೊಫೆಸರ್ ಅಮರೇಶ್ ನುಗಡಡೋಣಿರವರು ಮಾತನಾಡಿ, ಮನುಷ್ಯನು ಬಿಕ್ಕಟ್ಟಿನಲ್ಲಿ ಸಿಲುಕಿದಾಗ ಕಾವ್ಯ ಚಳುವಳಿಯ ಮೂಲಕ ಜನರಿಗೆ ಸ್ಪಂದಿಸುತ್ತಾ ಬಂದಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಬರುವ ಎಲ್ಲ ಚಳುವಳಿಯ ಕಾವ್ಯಗಳು ಎಲ್ಲ ಸಮುದಾಯಗಳಿಗೆ ಸ್ಪಂದಿಸಿದ್ದು ಕಂಡುಬರುತ್ತದೆ ಎಂದರು. ಪ್ರಜಾವಾಣಿ 75ನೇ ವರ್ಷದಲ್ಲಿ ಕಾಲಿಟ್ಟಿದೆ. ಅದರ ಅಂಗವಾಗಿ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇರುವುದು ಎಲ್ಲ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ. ಈ ಕಾರ್ಯಕ್ರಮ ಜನಸಾಮಾನ್ಯರೊಂದಿಗೆ ಹೀಗೆ ಉತ್ಸವದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿರುವ ಪ್ರಜಾವಾಣಿ ಬಳಗಕ್ಕೆ ನಾನು ಮೊದಲು ಅಭಿನಂದಿಸುತ್ತೇನೆ. ಕನ್ನಡ ಕಾವ್ಯ ಪರಂಪರೆಯನ್ನು ನಾವು ಗಮನಿಸಿದರೆ ಅದು ನಮ್ಮ ಕವಿರಾಜ ಮಾರ್ಗದಿಂದ ಹಿಡಿದು ಇವತ್ತಿನವರೆಗೆ ಈ ಪರಂಪರೆಯನ್ನು ಅವಲೋಕಿಸಿದಾಗ ಮನುಷ್ಯ ಸಮಾಜ ಯಾವಾಗ ಬಿಕ್ಕಟ್ಟಿನಲ್ಲಿ ಇರ್ತದೋ, ನೋವಿನಲ್ಲಿರ್ತದೋ, ಉಸಿರುಗಟ್ಟುವ ರೀತಿಯಲ್ಲಿ ಇದ್ದಾಗ ಕಾವ್ಯ ಚಳುವಳಿಯ ಮೂಲಕ ಜನರಿಗೆ ಸ್ಪಂದಿಸುತ್ತಾ ಬಂದಿದೆ. ಅದು ಕೇವಲ ಏಕಾಂಗಿಯಾಗಿ ಕಾವ್ಯ ಹುಟ್ಟಿಲ್ಲ. ಹೇಗೆ ಸಮಾಜದಲ್ಲಿರುವ ಎಲ್ಲ ಜನರ ಜೊತೆ ಕಾವ್ಯವೂ ಕೂಡ ಚಳುವಳಿಯ ರೂಪದಲ್ಲಿ ಅವತರಿಸಿದೆ. ಅದನ್ನು ನಾವು ಜೈನ ಕವಿಗಳಿಗೆ ಹೋಲಿಸಬಹುದು. ಅದನ್ನು ಆನಂತರ ಬಂದಿರತಕ್ಕಂಥ ಈ ವಚನ ಚಳುವಳಿ ಇದೆ ಅಲ್ವಾ, ಈ ವಚನ ಚಳುವಳಿ ಇರ್ಬೋದು, ದಾಸ ಚಳುವಳಿ ಇರ್ಬೋದು, ತತ್ವಪದ ಸಾಹಿತ್ಯ ಚಳುವಳಿ ಇರ್ಬೋದು. ಈ ಎಲ್ಲ ಚಳುವಳಿಗಳು ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿರುವ ಈ ಎಲ್ಲ ಚಳುವಳಿಗಳು ಕೇವಲ ಒಂದು ಧ್ವನಿಯಿಂದ ಮಾತ್ರ ಜನರ ಬಿಕ್ಕಟ್ಟುಗಳನ್ನು ಸ್ಪಂದಿಸಿಲ್ಲ. ಅದು ಚಳುವಳಿಯ ರೂಪದಲ್ಲಿ ಸಾಮೂಹಿಕವಾಗಿ, ಅಂದರೆ ಎಲ್ಲ ಕವಿಗಳು ಒಟ್ಟಾಗಿ ಸಮಾಜವನ್ನು ಸ್ಪಂದಿಸಿರುವುದು ನಮ್ಮ ಗಮನಕ್ಕೆ ಬರ್ತದೆ. ಅದಕ್ಕಾಗಿ ಕೇವಲ ಒಬ್ಬ ಕವಿ ಈ ಸಮಾಜದ ಬಿಕ್ಕಟ್ಟುಗಳಿಗೆ ಸ್ಪಂದಿಸಿದ್ದಾನೆ, ಹೊಸ ಬದುಕನ್ನು ಕೊಟ್ಟಿದ್ದಾನೆ ಅನ್ನುವುದಲ್ಲ. ಹೇಗೆ ಇಡೀ ಸಮಾಜದಲ್ಲಿ ಸಮೂಹಗಳು ಮುಖ್ಯವೋ ಹಾಗೆ ಒಂದು ಸಾಹಿತ್ಯ ಚಳುವಳಿಯಲ್ಲಿ ನೂರಾರು ಮಂದಿ ಕವಿಗಳು ಈ ಸಮಾಜಕ್ಕೆ ಸ್ಪಂದಿಸಿದ್ದಾರೆ. ಹಾಗಾಗಿ ನೀವು ಮೊದಲಿಗೆ ತೆಗೆದುಕೊಂಡ ವಚನ ಚಳುವಳಿ ತಗೊಳ್ಳಿ,
ಆ ವಚನ ಚಳುವಳಿ ಒಬ್ಬರದಲ್ಲ. ಅದು ಈಗ ನಮಗೆ ಸಿಕ್ಕಿರುವ ಶರಣರು ಎಷ್ಟು ಜನ ಇರಬಹುದು, ಆದರೆ ವಚನಕಾರರು 400ಕ್ಕೂ ಮಿಕ್ಕಿದ ವಚನಕಾರರು ನಮಗೆ ಸಿಕ್ಕಿದ್ದಾರೆ. ಅಷ್ಟೂ ಜನರ ತಲ್ಲಣಗಳಿಗೆ, ಜನರ ನೋವುಗಳಿಗೆ, ಜನರ ಸಂಕಷ್ಟಗಳಿಗೆ, ಜನರಿಗೆ ಒಂದು ಹೊಸ ಬದುಕನ್ನು ಕೊಡಬೇಕು ಎನ್ನುವುದಕ್ಕೆ ಈ ಕಾವ್ಯ ಸಮೂಹ ಸ್ಪಂದಿಸಿರುವುದು ನಮಗೆ ಬಹಳ ಮುಖ್ಯವಾಗಿ ಕಾಣುತ್ತದೆ. ಅದು ಯಾವಾಗಲೂ ಸಾಂಸ್ಥಿಕ ಧರ್ಮ, ಸಾಂಸ್ಥಿಕವಾದ ಒಂದು ಪ್ರಭುತ್ವ, ಇವುಗಳಿಗೆ ವಿರುದ್ಧವಾಗಿಯೇ ಕಾವ್ಯ ಹುಟ್ಟುತ್ತಾ ಇದೆ ಅಲ್ಲಿಂದಲೂ ಇಲ್ಲಿಯವರೆಗೆ. ಅದು ಜನಸಾಮಾನ್ಯನ ನೋವಿನ ಜೊತೆಗೆ ತನ್ನ ದನಿಯನ್ನು ಮೂಡಿಸುವುದಕ್ಕೆ ಪ್ರಯತ್ನ ಪಡ್ತಾ ಇದೆ. ಹಾಗಾಗಿ ಯಾವಾಗಲೂ ಅದು ನನಗೆ ವಿರುದ್ಧವಾದಂತಹ ನಡೆ ಇರುವ ಧರ್ಮ ಮತ್ತು ಪ್ರಭುತ್ವಗಳನ್ನು ನಿಷ್ಠುರವಾಗಿ, ನೇರವಾಗಿ ಅದನ್ನು ಖಂಡಿಸುವ ಮೂಲಕ ಕೇವಲ ತಳ ಸಮುದಾಯದಲ್ಲಿ ಇರುವ ಜನರ ನೋವುಗಳಿಗೆ ಮಿಡಿಯುತ್ತಾ ಬಂದಿರುವುದು ನಮಗೆ ಗೊತ್ತಾಗ್ತದೆ. ಮನುಷ್ಯ ಕುಲ, ಅದು ಕೆಳವರ್ಗದ ಮನುಷ್ಯ ಕುಲ ಅಸಹಾಯಕ ಎಂದೂ ಆಗಿಲ್ಲ. ಯಾಕೆಂತ ಕೇಳಿದ್ರೆ ಅಸಹಾಯಕ ಆಗುವುದಕ್ಕೆ ನಮ್ಮ ಕಾವ್ಯ ಪರಂಪರೆ ಅದನ್ನು ಬಿಟ್ಟಿಲ್ಲ. ನಾನು ನಿನ್ನ ಜೊತೆ ಇದ್ದೇನೆ ಅಂತ ಹೇಳುತ್ತಾ ಕಾವ್ಯ ಇಲ್ಲಿ. ಕಮಲಾಪುರದಲ್ಲಿ ಸುಸಜ್ಜಿತ ಬಸ್ ನಿಲ್ದಾಣ ನಿರ್ಮಿಸಲು 1 ಕೋಟಿ ರೂಪಾಯಿ ಮೊತ್ತದ ಅನುದಾನ ಒದಗಿಸಲಾಗಿದೆ. ಕಾಮಗಾರಿ ಪ್ರಾರಂಭಿಸಲು ಈಗಾಗಲೇ ಭೂಮಿ ಪೂಜೆ ನಡೆಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಸಚಿವ ಆನಂದ್ ಸಿಂಗ್ ರವರು ಸ್ಥಳಕ್ಕೆ ತೆರಳಿ ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹಿಸಿದರು. ಹೌದು, ಬಹುತೇಕ ಪ್ರವಾಸಿಗರು ಕಮಲಾಪುರದ ಮೂಲಕ ಹಂಪಿ ವೀಕ್ಷಣೆಗೆ ತೆರಳುತ್ತಾರೆ. ಇನ್ನು ಬಸ್ಗಳ ಮೂಲಕ ಬಂದು ಹೋಗುವ ಪ್ರವಾಸಿಗರ ಹಿತದೃಷ್ಟಿಯಿಂದಾಗಿ ಸುಸಜ್ಜಿತ ಬಸ್ ನಿಲ್ದಾಣ ನಿರ್ಮಿಸಲು 1 ಕೋಟಿ ರೂಪಾಯಿ ಮೊತ್ತದ ಅನುದಾನದಲ್ಲಿ ಸುಸಜ್ಜಿತ ಬಸ್ ನಿಲ್ದಾಣ ನಿರ್ಮಿಸಲು ಕೆಲ ದಿನಗಳ ಹಿಂದೆ ಭೂಮಿ ಪೂಜೆ ನಡೆಸಲಾಗಿ ಇನ್ನೇನು ಕಾಮಗಾರಿಯನ್ನ ಪ್ರಾರಂಭಿಸಬೇಕಿದೆ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿದ ಸಚಿವ ಆನಂದ್ ಸಿಂಗ್ ರವರು ಮಾಹಿತಿ ಸಂಗ್ರಹಿಸಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಹಂಪಿಗೆ ತೆರಳುವ ಮಾರ್ಗದ ಎಡಭಾಗದಲ್ಲಿ ಬಸ್ ನಿಲ್ದಾಣವನ್ನ ನಿರ್ಮಿಸಲಾಗುತ್ತದೆ. ಇನ್ನು ಚುನಾವಣೆ ಸಮೀಪಿಸುತ್ತಿದ್ದು ನೀತಿ ಸಂಹಿತೆ ನೆಪ ಹೇಳಿ ಕಾಮಗಾರಿಯನ್ನ ವಿಳಂಬ ಮಾಡಬಾರದೆಂದು ಅಧಿಕಾರಿಗಳಿಗೆ ಈ ವೇಳೆ ಸೂಚಿಸಿದರು. ಬಂಡಿಗಳು ಅಷ್ಟೇ ಹನುಮಂತ ಬಂಡಿಗಳು ಇಲ್ಲ ಚೆಕ್ ಮಾಡಿ ಅಲ್ಲಿ ಯೂಸ್ ಮಾಡಿ ಸೈಟ್ ಲೆವೆಲ್ ಮಾಡಬೇಕು. ಸೈಟ್ ಲೆವೆಲ್ ಮಾಡಿದ್ಮೇಲೆ ಪ್ಲಾನಿಂಗ್ ಮಾಡ್ತಾರೆ. ಅದ್ರಿಗೇನಾಗ್ತದೆ ಆ ಲಡ್ಕೆ ಹಂಗೆ ಇರಲಿ, ಸ್ವಲ್ಪ ಮತ್ತೆ ಕಟ್ಬಿಟ್ಟು ಪರ್ಚೇಸ್ ರೆಡಿ ಮಾಡಬೇಕು. ಭೇಟಿಗೆ ಇರಲಿ. ಸಚಿವ ಆನಂದ್ ಸಿಂಗ್ ರವರು ಗ್ರಾಮ ದೇವತೆ ಊರಮ್ಮ ದೇವಿ ದೇಗುಲಕ್ಕೆ ಸೇರಿದಂತೆ ಕೆರೆಗಳಲ್ಲಿ ಬರುವ ಶಕ್ತಿ ದೇವತೆಗಳ ದೇಗುಲಕ್ಕೆ ಬೆಳ್ಳಿ ನೀಡುವ ಮೂಲಕ ಭಕ್ತಿ ಸಮರ್ಪಿಸಿಕೊಂಡು ಬಂದಿದ್ದಾರೆ. ಹೀಗೆ ತಂದೆಯ ಮಾರ್ಗದಲ್ಲಿ ನಡೆದುಕೊಂಡು ಬರುತ್ತಿರುವ ಸಿದ್ಧಾರ್ಥ್ ಸಿಂಗ್ ರವರು ಅಂಬಾಭವಾನಿ ದೇವಸ್ಥಾನಕ್ಕೆ 9 ಕೆಜಿ ಬೆಳ್ಳಿ ನೀಡಿ ಭಕ್ತಿ ಸಮರ್ಪಿಸಿದ್ದಾರೆ. ಹೀಗೆ ಕಮಲಾಪುರದ ಗ್ರಾಮ ವಾಸ್ತವ್ಯದಲ್ಲಿ ತೊಡಗಿಸಿಕೊಂಡಿರುವ ಸಮಾಜ ಸೇವಕ ಸಿದ್ಧಾರ್ಥ್ ಸಿಂಗ್ ರವರು ಬಳ್ಳಾರಿ ರಸ್ತೆಯಲ್ಲಿ ಬರುವ ಅಂಬಾಭವಾನಿ ದೇಗುಲಕ್ಕೆ ಆಗಮಿಸಿ ಪೂಜೆ ಸಲ್ಲಿಸಿ ಎಸ್ಎಸ್ಕೆ ಸಮಾಜದ ಮುಖಂಡರ ದ್ವಾರ ದೇಗುಲಕ್ಕೆ 9 ಕೆಜಿ ಬೆಳ್ಳಿಯನ್ನ ನೀಡಿ ಭಕ್ತಿ ಸಮರ್ಪಿಸಿದರು.
ಇನ್ನು ಎಸ್ಎಸ್ಕೆ ಸಮಾಜದೊಂದಿಗೆ ಸಚಿವ ಆನಂದ್ ಸಿಂಗ್ ರವರು ಉತ್ತಮ ಬಾಂಧವ್ಯ ಹೊಂದಿದ್ದಾರೆ. ಅದೇ ಮಾರ್ಗದಲ್ಲಿ ನಡೆದುಕೊಂಡು ಬರುತ್ತಿರುವ ಸಿದ್ಧಾರ್ಥ್ ಸಿಂಗ್ ರವರ ಸಮಾಜಮುಖಿ ಸೇವೆ ಹಾಗೂ ದೇಗುಲಕ್ಕೆ ಬೆಳ್ಳಿ ಸಮರ್ಪಿಸಿದ್ದಕ್ಕೆ ಎಸ್ಎಸ್ಕೆ ಸಮಾಜದ ಮುಖಂಡರು ಕೃತಜ್ಞತೆ ತಿಳಿಸಿದ್ದಾರೆ. ಬಿಜೆಪಿ ಯುವ ನಾಯಕ ಶ್ರೀ ಸಿದ್ಧಾರ್ಥ್ ಸಿಂಗ್ ಅವರಿಗೆ ಇವತ್ತು ನಮ್ಮಲ್ಲಿದ್ದಾರೆ. ನಮ್ಮ ಸಮಾಜಕ್ಕೆ ಯಾವಾಗಲೂ ಅವರಾಗಲಿ ಅವರ ತಂದೆ ಆನಂದ್ ಸಿಂಗ್ ಆಗಲಿ ನಮ್ಮ ಸಮಾಜದ ಹಿತೈಷಿಯಾಗಿದ್ದಾರೆ. ಅವರು ಸದಾ ನಮ್ಮ ಜೊತೆಯಲ್ಲಿದ್ದು ನಮ್ಮ ಸಮಾಜ ಅಭಿವೃದ್ಧಿಗೂ ಕಾಣಬೇಕಾಗಿದ್ದಾರೆ. ಇಂದು ಸ್ವತಃ ಬಂದು ದೇಶಕ್ಕೆ ತಮ್ಮ ಮಹತ್ವ ಕಾರಣವನ್ನು ಸಲ್ಲಿಸಿ ನಮ್ಮ ಸಮಾಜಕ್ಕೆ ಸಹಾಯ ಮಾಡಿದಂತಹ ಸಿದ್ಧಾರ್ಥಕ್ಕೆ ನಮ್ಮ ಪರವಾಗಿ ನಮ್ಮೆಲ್ಲ ಪರವಾಗಿ ಅವರಿಗೆ ಸಲ್ಲಿಸುತ್ತೇನೆ. ಅವರ ಸಾಂಸ್ಕೃತಿಕ ಸಾಮಾಜಿಕ ರಾಜಕೀಯ ಭವಿಷ್ಯ ಉಜ್ವಲದಿಂದ ದೇವರಿಗೆ ಪ್ರಾರ್ಥಿಸುತ್ತಾ ನಮ್ಮೆಲ್ಲ ಪರವಾಗಿ ಇನ್ನೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸಿರುತ್ತೇನೆ. ನ್ಯಾಯಮೂರ್ತಿ ಎಜೆ ಸದಾಶಿವ್ ಆಯೋಗದ ವರದಿಯನ್ನ ಅಂಗೀಕರಿಸಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕೆಂದು ಆಗ್ರಹಿಸಿ ಮಾದಿಗ, ಛಲವಾದಿ, ತ್ರಿಮಸ್ತಸ್ಥ ಚರ್ಮಕಾರರು ಹಾಗೂ ಅಲೆಮಾರಿ ಸಮುದಾಯಗಳಿಂದ ಜನವರಿ 26ರಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಕೈಗೊಳ್ಳಲಾಗಿದೆ. ಫಲಿತಾಂಶ ಶೂನ್ಯವಾದ ಹಿನ್ನೆಲೆಯಲ್ಲಿ ದಿನಾಂಕ 14ರಂದು ಬೃಹತ್ ಸಮಾವೇಶ ನಡೆಸಲು ತೀರ್ಮಾನಿಸಲಾಗಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿ ಜಾರಿ ಹೋರಾಟ ಸಮಿತಿಯಿಂದ ಸ್ಥಳೀಯ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಮೊನ್ನೆ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ಇರೋದ್ರಿಂದ ನಾವು ಹರಿಹರದಿಂದ ಪಾದಯಾತ್ರೆ ಮೊದಲುಗೊಂಡು ಡಿಸೆಂಬರ್ 11ಕ್ಕೆ ಬೆಂಗಳೂರು ಸಾವಿರಾರು ಸಂಖ್ಯೆಯಲ್ಲಿ ತಲುಪಿದ್ವಿ. ಅಲ್ಲಿ ಲಕ್ಷಾಂತರ ಜನ ಸೇರಿಕೊಂಡು ಸಮಾವೇಶ ಕೂಡ ಮಾಡಿದ್ವಿ. ಬಟ್ ಅಲ್ಲಿ ಸೌಜನ್ಯಕ್ಕಾದರೂ CM ಅವರು ಬರಬೇಕಾಗಿತ್ತು. ಬಟ್ ಬಾರದಿರೋದನ್ನು ನಾವು ದುರಂತ ಅದನ್ನು ಖಂಡಿಸ್ತೀವಿ, ಬಿಡಲ್ಲ. ಅದಾದ ನಂತರ ಅಲ್ಲಿಗೆ ನಾವು ಹೋರಾಟವನ್ನು ಮುಗಿಸಿಲ್ಲ. ಅಲ್ಲಿಂದ ಇಲ್ಲಿ ತನಕ ಇವತ್ತಿಗೆ 55ನೇ ದಿನ ನಮ್ಮ ಹೋರಾಟ ಮುಂದುವರೆದಿದೆ. ಈಗಾದರೂ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಸರ್ಕಾರದಲ್ಲಿ ಆಳ್ತಕ್ಕಂಥ ಕೊನೆಯ ಅಧಿವೇಶನ ಇದು, ಬಜೆಟ್ ಅಧಿವೇಶನ. ಈ ಅಧಿವೇಶನದಲ್ಲಿ ಏನಾದರೂ ಸದಾಶಿವ ಗಂಟು ಬಿಚ್ಚಿಲ್ಲ ಅಂತಂದರೆ ಮುಂದಿನ ದಿನಮಾನಗಳಲ್ಲಿ ನೀವು ದೊಡ್ಡ ಮಟ್ಟದ ಸರ್ಕಾರದ ಅಧಿಕಾರವನ್ನು ಕಳ್ಕೊತಾ ಇದ್ದೀರಿ. ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಮತ್ತೊಂದು ಸಾರಿ, ಅಧಿಕಾರ ನಿಮ್ಮದೇ, ಸೀಟು ನಿಮ್ಮದೇ, ರಾಜ್ಯ ನಿಮ್ಮದೇ. ಸದಾಶಿವ ಆಯೋಗದ ಗಂಟನ್ನು ಬಿಚ್ಚಿರಿ. ಈ ರಾಜ್ಯದಲ್ಲಿರ್ತಕ್ಕಂಥ ಬಹುಸಂಖ್ಯಾತರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ನಿಮ್ದಾಗಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ತಮ್ಮಂದ ವ್ಯಕ್ತಪಡಿಸ್ತಾ ಇದ್ದೀನಿ. ಹೀಗೆ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದ ಹೋರಾಟ ಸಮಿತಿಯ ಸದಸ್ಯರು, ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯನ್ನು ಅಂಗೀಕರಿಸಿ ಕೂಡಲೇ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು. ಹಿಂದುಳಿದ ವರ್ಗಗಳ ಕಾಂತರಾಜ ವರದಿಯನ್ನು ಬಹಿರಂಗ ಮಾಡಿ ಯಥಾವತ್ತಾಗಿ ಜಾರಿ ಮಾಡಬೇಕು. ಎಲ್ಲ ರಾಜಕೀಯ ಪಕ್ಷಗಳು ಪರಿಶಿಷ್ಟ ಜಾತಿಗಳಲ್ಲಿ ಬಹುಸಂಖ್ಯಾತರಾಗಿರುವ ಮಾದಿಗ ಮತ್ತು ಛಲವಾದಿಗಳ ಜನಸಂಖ್ಯೆಗೆ ತಕ್ಕಂತೆ ತಲಾ 15 ರಾಜಕೀಯ ಪ್ರಾತಿನಿಧ್ಯ ಕಲ್ಪಿಸಬೇಕು. ಕರ್ನಾಟಕ ರಾಜ್ಯದಲ್ಲಿರುವ 43,000 ಪೌರ ಕಾರ್ಮಿಕರು ಮತ್ತು ವಾಹನ ಚಾಲಕರನ್ನು ಖಾಯಂಗೊಳಿಸಬೇಕು. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ಪರ ಹೋರಾಟಗಾರರ ಮೇಲೆ ಹೂಡಿದ ರೌಡಿ ಶೀಟರ್ ಪ್ರಕರಣಗಳನ್ನು ರದ್ದುಪಡಿಸಬೇಕು ಮತ್ತು ದಲಿತ ಸಂಘಟಕರ ಮೇಲೆ ದಾಖಲಾದ ಎಲ್ಲ ಕ್ರಿಮಿನಲ್ ಪ್ರಕರಣಗಳನ್ನು ರದ್ದುಪಡಿಸಬೇಕೆಂದು ಆಗ್ರಹಿಸಿ ದಿನಾಂಕ 14ರಂದು ಬೃಹತ್ ಸಮಾವೇಶ ನಡೆಸಲಾಗುವುದೆಂದು ತಿಳಿಸಿದ್ದಾರೆ. ಇಡೀ ರಾಜ್ಯದಲ್ಲಿ ಮೀಸಲಾತಿ ಕುರಿತು ಹಲವಾರು ಹೋರಾಟಗಳು ನಡೀತಿದ್ದಾವೆ. ಮುಂದುವರೆದ ಜನ ಕೂಡ ಕೇಳ್ತಾ ಇದ್ದಾರೆ, ಹಿಂದುಳಿದ ಜನ ಕೂಡ ಕೇಳ್ತಾ ಇದ್ದಾರೆ. ಆದರೆ ಅದಕ್ಕಿಂತ ಮಿಗಿಲಾಗಿ ನಿರಂತರವಾಗಿ ಹೋರಾಟ ಮಾಡಿರ್ತಕ್ಕಂಥದ್ದು 30 ವರ್ಷಗಳಿಂದ ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಐಕ್ಯ ಹೋರಾಟ ಸಮಿತಿಯಿಂದ ಈ ಸಮುದಾಯ ಸದಾಶಿವ ಆಯೋಗವನ್ನು ರಚನೆ ಮಾಡಿ ವರದಿ ಜಾರಿ ಮಾಡೋದಕ್ಕೆ ಒತ್ತಾಯಿಸಿ
ನಿರಂತರ ಹೋರಾಟ ನಡೀತಕ್ಕಂಥ ಹೋರಾಟ ಅಂದರೆ ಅದು ಒಲೆಮಾದಿಗರ ಸಂಬಂಧಿತ ಜಾತಿಗಳು ಮತ್ತು ಬುಡಕಟ್ಟು ಜನಾಂಗ, ಅಲೆಮಾರಿ ಜನಾಂಗ, ನೊಂದ ಜನರು, ಭಿಕ್ಷುಕರು 10 ವರ್ಷದಲ್ಲಿ ಮತ್ತೊಂದು ಸರಿ ಲಾಠಿ ಹಿಡಿದು ತಿಂದು ಮತ್ತೆ ಹೋರಾಟನ ಮುಂದುವರಿಸಿದ್ವಿ, ಬಿಟ್ಟಿಲ್ಲ ನಾವು. ಫ್ರೀಡಮ್ ಪಾರ್ಕ್ನಲ್ಲಿ ಸತತವಾಗಿ 2 ತಿಂಗಳಿಂದ ನಾವು ಸತ್ಯಾಗ್ರಹ ಕೂತ್ಕೊಂಡಿದ್ದೀವಿ. ಹರಿಹರದಿಂದ ಕೃಷ್ಣಪ್ಪನ ಸಮಾಧಿ ಭೂಮಿಯಿಂದ, ರುದ್ರಭೂಮಿಯಿಂದ ಪಾದಯಾತ್ರೆ ಮಾಡಿ ಸರ್ಕಾರಕ್ಕೆ ಪಾದಯಾತ್ರೆ ಉದ್ದಕ್ಕೂ ನಾವು ಸಂದೇಶ ಮಾಡ್ತಾ ಬಂದಿದ್ದೀವಿ. ನಾವು ವರ್ಷದಿಗೆ ನಿಮ್ಮ ನಿರ್ಣಯ ಬದಲಾಗಬೇಕು, ಸದಾಶಿವ ಈ ಜಾರಿಗೆ ತರೋದಕ್ಕೆ, ವರದಿ ಜಾರಿ ಮಾಡೋದಕ್ಕೆ, ಬಹಿರಂಗಪಡಿಸೋದಕ್ಕೆ, ಸದನದಲ್ಲಿ ಮಾತಾಡಿ ಗಟ್ಟಿ ನಿರ್ಧಾರ ಮಾಡಿ ಅಂತ ಹೇಳ್ಬಿಟ್ಟು ನಾವು ಮನವಿ ಮಾಡ್ತಾನೆ ಬಂದಿದ್ದೀವಿ. ಆದರೆ ಡಿಸೆಂಬರ್ ತಿಂಗಳಲ್ಲಿ ಅಧಿವೇಶನ ನಡೆದಂಥ ಬೆಳಗಾವಿಯಲ್ಲಿ ಕೂಡ ಮಾಡಿಲ್ಲ. ಈಗ ಮುಂದೆ ಬರೋ ಬಡ್ಜೆಟ್ನಲ್ಲಿ ಮತ್ತೊಂದು ಹೋರಾಟವನ್ನು ನಾವು ಗಟ್ಟಿ ಮಾಡೋದಕ್ಕೆ ಮುಂದೆ ಬರುವ 14ರಂದು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಬೃಹತ್ ಸಮಾವೇಶ ಮಾಡೋದಕ್ಕೆ, ಲಕ್ಷಾಂತರ ಜನ ಸೇರೋದಕ್ಕೆ ಹೋರಾಟವನ್ನು ರೂಪಿಸೋದಕ್ಕೆ ನಾವು ಜಿಲ್ಲೆಯ ಜನತೆಗೆ ನಾವು ಕರೆ ಕೊಡ್ತಾ ಬಂದಿದ್ವಿ. ನಿನ್ನೆ ಕೊಪ್ಪಳ ಆಯಿತು, ಇವತ್ತು ವಿಜಯನಗರ ಜಿಲ್ಲೆ, ಮುಂದೆ ನಾಳೆ ಬಳ್ಳಾರಿಯಲ್ಲಿ ಮಾಡ್ತಾಯಿದ್ದೀವಿ. ಹೀಗೆ ಇಡೀ ಜಿಲ್ಲೆಯ ಜನತೆ ಈ ಟೋಟಲಿ ಒಟ್ಟಾರೆಯಾಗಿ ಕೇವಲ ಇದು ಒಳ ಮೀಸಲಾತಂದರೆ ಒಲೆ ಮಾದಿಗಿರೋದಲ್ಲ, 101 ಜಾತಿಗಳಿದು, 101 ಜಾತಿಗಳಿಗೆ ನ್ಯಾಯ ಸಿಗಬೇಕಂತ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಯಾವುದೇ ಒಬ್ಬ ಬಲಿಷ್ಠ ವರ್ಗದ ಸಮುದಾಯಕ್ಕೆ ನ್ಯಾಯ ಕೊಡೋಂಥದ್ದಷ್ಟೇ ಕೇಳ್ತಾ ಇಲ್ಲ. ಭಿಕ್ಷುಕರು, ಕಟ್ಟಕಡೆಯ ಭಿಕ್ಷುಕರಿಗೆ ನ್ಯಾಯ ಕೊಡಂತ ಕೇಳ್ತಾ ಇದ್ದೀವಿ. 101 ಜಾತಿಗಳ ತಗೊಂಡು ಜನಸಂಖ್ಯೆ ಅನುಗುಣವಾಗಿ ಭಿಕ್ಷುಕರು ಎಷ್ಟಿದ್ದಾರ, ಅಲೆಮಾರಿಗಳು ಎಷ್ಟಿದ್ದಾರೆ, ಬುಡಕಟ್ಟು ಎಷ್ಟಿದ್ದಾರ, ಹಿಂದುಳಿದವರೆಗೂ ಈ ದಲಿತರಲ್ಲಿರ್ತಕ್ಕಂಥ ಎಷ್ಟು ಜನ ಇದ್ದಾರ, ಮತ್ತು ಲಂಬಾಣಿ ಎಷ್ಟಿದ್ದಾರ, ಬೋವಿಗಳು ಎಷ್ಟಿದ್ದಾರ, ಕೊರಚರು ಎಷ್ಟಿದ್ದಾರ, ಕೊರಮೆ ಎಷ್ಟಿದ್ದಾರ, ಒಲೆಯರು ಎಷ್ಟಿದ್ದಾರ, ಮಾದಿಗರು ಎಷ್ಟಿದ್ದಾರ, ಒಟ್ಟಾರೆಯಾಗಿ ಅದರ ಸಂಬಂಧಿತ ಜಾತಿಗಳು ಡೋರು, ಡೊಕ್ಲೋರು, ಸಿಂಧುಗಳು ಎಲ್ಲವೂ 101 ಜಾತಿಗಳಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಕೊಡಿ ಅಂತ ನಾವು ಒತ್ತಡ ಆಗ್ತಾಯಿದ್ದೀವಿ. ಹೀಗಾಗಿ ಒಟ್ಟಾರೆಯಾಗಿ ರಾಜ್ಯದಲ್ಲಿ ನಾವು ಎಚ್ಚೆತ್ತುಕೊಂಡಿದ್ದೀವಿ. ಮುಂದೆ ಚುನಾವಣೆ ಬರ್ತಾಯಿದ್ದೆ, ನಿಮಗೆ ಶಿಕ್ಷೆ ಕೊಡೋಕೆ ನಾವು ರೆಡಿ ಇದ್ದೀವಿ. ನಮಗೆ ನ್ಯಾಯ ಕೊಟ್ಟಲ್ಲಿ ಮುಂದೆ ನಿಮ್ಮ ಸ್ವೀಕರಣೆ ಮಾಡುವ ಜನ, ನಿರ್ಣಯ ಮಾಡೋ ಜನ ಮಾತಾಡ್ತಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಪ್ರತ್ಯೇಕವಾದಂಥ ಒಂದು ಆಯೋಗ ರಚನೆ ಮಾಡಿ ನಮ್ಮ ಸಮುದಾಯಗಳಿಗೆ ನ್ಯಾಯ ಸಿಗಬೇಕಂತ ಹೇಳಿದ್ರೆ ಕಟ್ಟಕಡೆ ವ್ಯಕ್ತಿಗಳು, ಅಲೆಮಾರಿಗಳು ಯಾರು ಬಡವರಿದ್ದಾರೋ ಅಂಥ ಬಡವರು ಗುರುತಿಸಿ ಅವರಿಗೆ ನ್ಯಾಯ ಒದಗಿಸುವಂಥ ಕೆಲಸ ಮುಂದಿನ ದಿನಗಳಲ್ಲಿ ಸರ್ಕಾರ ಕೂಡ ಮಾಡಬೇಕು. ಹಾಗಾಗಿ ಕರ್ನಾಟಕ ಸರ್ಕಾರ ಕೇಳೋದಿಷ್ಟೇ, ಕೂಡಲೇ ಇದನ್ನು ಸದಾಶಿವ ಆಯೋಗದ ವರದಿ ಜಾರಿ ಮಾಡಿ ಜನಸಂಖ್ಯೆದ ಅನುಗುಣವಾಗಿ ಆ 1% ನಮಗೆ ಘೋಷಣೆ ಮಾಡ್ತೀರೋ ಅಂತ ಹೇಳ್ತಿದ್ರಿ. ಆದರೆ 1% ಜೊತೆಗೆ ಮೊನ್ನೆ ತಾನೇ 2% ಹೆಚ್ಚಿಗೆ ಮಾಡ್ತೇವೆ ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ಆ 2%ಅಲ್ಲಿ 1% ಜೊತೆಗೆ ಇನ್ನೊಂದು 1% ನಮಗೆ ಜೊತೆ ಹಾಕಿ ನಮಗೆ ಸರ್ಕಾರ ಆದೇಶ ಮಾಡಬೇಕಂತೇಳಿ ನಮ್ಮ ಮಾದಿಗ ಬಂಧುಗಳ ಜೊತೆಗೆ ಕೂಡ ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ವಿ. ಮುಂದಿನ 14ನೇ ತಾರೀಕು ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ನಡೆಯುವಂಥ ಒಂದು ದೊಡ್ಡ ಮಟ್ಟದ ಸಮಾವೇಶಕ್ಕೆ, ಒಂದು ಹೋರಾಟಕ್ಕೆ ಇಡೀ ರಾಜ್ಯ ತುಂಬ ಅಲೆಮಾರಿಗಳು ನಾವು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಒಂದು ಹೋರಾಟಕ್ಕೆ ಹೋಗ್ತಾ ಇದ್ದೀವಿ. ನಿಜವಾಗಲೂ ಸರ್ಕಾರ ನಮ್ಮನ್ನ ಬೀದಿಯಲ್ಲಿ ಕುಂದಿರಿಸಬಾರ್ದು. ಮುಂದೆ ಬರುವ ಅಧಿವೇಶನದಲ್ಲಿ ಈ ಸದಾಶಿವ ಆಯೋಗದ ವರದಿ ಬಗ್ಗೆ ಶಿಫಾರಸನ್ನು ತಾವು ಗಣನೀಯವಾಗಿ ಪರಿಶೀಲನೆ ಮಾಡಿ ಇದನ್ನು ರಾಜ್ಯ ಸರ್ಕಾರದಲ್ಲಿ ಅನುಮೋದನೆ ಪಡೆದು ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಡ್ಬೇಕಂತೇಳಿ ಈಗಿನ ರಾಜ್ಯ ಸರ್ಕಾರಗಳಿಗೆ ನಾವು ಮನಪೂರ್ವಕವನ್ನು ಒತ್ತಾಯವನ್ನು ಮಾಡ್ತಿದ್ದೀವಿ. ಮೀಸಲಾತಿ ಒಳಗೊಂಡಂತೆ ಯಾರು ಸಮಾಜಕ್ಕಿಂತ ನ್ಯಾಯಯುತವಾಗಿ ವಂಚಿತಗೊಳ್ಪಟ್ಟಿರ್ತಾರೋ ಆ ಜನಕ್ಕೆ ಕ್ರಮಬದ್ಧವಾಗಿ ಸಿಗಲಿಕ್ಕೆ ಅವಕಾಶ ಇದೆ ಅಂತೇಳಿ ಕೂಡ ಕಾನ್ಸ್ಟಿಟ್ಯೂಷನಲ್ಲಿ ಭಾಳ ಕ್ರಮಬದ್ಧವಾಗಿದೆ. ಆ ಕ್ರಮಬದ್ಧವನ್ನು ಅವರು ದಯವಿಟ್ಟು ಅರ್ಥ ಮಾಡಿಕೊಳ್ಳೋದಲ್ಲ, ಜನರನ್ನ ಎತ್ಕಟ್ಟಿ ಇವ್ರು ರಾಜಕಾರಣಿಗಳೇನೋ ಅವರಿಗೆ ರಾಜಕೀಯ ಇಚ್ಛಾಶಕ್ತಿ ಕೊರತೆ ಇರೋದ್ರಿಂದ ನಾವು ಅದನ್ನು ಮನಸ್ಸಲ್ಲಿ ಅವರಿದೆ ಓಪನ್ ಆಗಿ ಹೇಳ್ತಾ ಇಲ್ಲ. ಅವರು ಸೆಷನ್ಸ್ನಲ್ಲಿ ತಂದು ಅದನ್ನು ಪಾಸ್ ಮಾಡಿ ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ತೊಗೊಂಡು ತಕ್ಷಣ ವರದಿಯನ್ನು ಕಳಿಸ್ಬೋದು. ಯಾವುದೇ ಜನಕ್ಕೆ ಇರೋದಿಲ್ಲ. ನಮ್ಮ ಬೋವಿ, ಲಂಬಾಣಿ ಮತ್ತು ಕೊರ್ಚ ಅವ್ರಿಗೆ ಏನಾದರೂ ಅನ್ಯಾಯ ಆದಲ್ಲಿ ಪ್ರಥಮವಾಗಿ ನಾವೇನಿದ್ದೀವಲ್ಲ ನಾವೇ ಅವ್ರ ಪರವಾಗಿ ಹೋರಾಟಕ್ಕೆ ನಾವು ನಿಂದಿರ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ನಾವು ಹೇಳ್ತೇವೆ. ಅವ್ರಿಗೆ ಯಾವುದೇ ರೀತಿಯಿಂದ ಅನ್ಯಾಯ ಆಗೋದಿಲ್ಲ. ಅವ್ರಿಗೆ ಏನು ಜನಸಂಖ್ಯೆ ಇದೆ ಇಲ್ಲ, ಅವ್ರಿಗೆ 10% ಮೀಸಲಾತಿ ಇರ್ತದೆ. ಅನ್ಯಾಯ ಆದಲ್ಲಿ ನಾವು ಕೂಡ ಅವ್ರಿಗೆ ಕೈ ಜೋಡಿಸಿ, ನಮ್ಮ ಸೋದರರು ಅವರಿಗೆ ನಾವು ಕೈ ಜೋಡಿಸಿ ಹೋರಾಟ ಮಾಡಲಿಕ್ಕೆ ನಾವು ಅವ್ರಿಗೆ ಮುಂದುವರೆದಿರ್ತೇವೆ ಅಂತೇಳಿ ನಾನು 2 ಮಾತನ್ನು ಹೇಳಿಸಿ ನಾನು 2 ಮಾತನ್ನು ಮುಗಿಸ್ತೇನೆ. ದಿನಾಂಕ 2ರಂದು ಕಾರೇಗನೂರಿನಲ್ಲಿ ಓಂಕಾರೇಶ್ವರ ಸ್ವಾಮಿಯ ಜೋಡು ರಥೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ವ್ಯಕ್ತಿಯನ್ನು ಪೊಲೀಸರು ಬಂಧಿಸಿದ್ದರು. ಬಳಿಕ ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಗಿತ್ತು. ಈ ಅಂಶವನ್ನ ಖಂಡಿಸಿರುವ ಮಾದಿಗ ಸಮುದಾಯದ ಯುವ ಪಡೆ ಆಕ್ರೋಶ ಹೊರಹಾಕಿದೆ. ಹೀಗೆ ಕಾರೇಗನೂರಿನಲ್ಲಿ ನಡೆದ ಜೋಡಿ ರಥೋತ್ಸವ ಸಂದರ್ಭದಲ್ಲಿ 2 ಗುಂಪಿನ ನಡುವೆ ಗಲಾಟೆ ನಡೆದಿತ್ತು. ಗಲಾಟೆಯಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದ ವ್ಯಕ್ತಿಯನ್ನ ಪೊಲೀಸರಿಂದ ಬಂಧಿಸಲಾಗಿತ್ತು. ಇನ್ನು ಜಾಮೀನಿನ ಮೇಲೆ ಬಂಧಿತ ವ್ಯಕ್ತಿಯನ್ನ ಬಿಡುಗಡೆ ಮಾಡಲಾಗಿತ್ತು.
ಈ ಅಂಶವನ್ನ ಖಂಡಿಸಿದ ಹೊಸಪೇಟೆ ಮಾದಿಗ ಸಮುದಾಯದ ಯುವಕರು ಜೈಬಿ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಬಂಧನಕ್ಕೆ ಒಳಗಾದವನನ್ನ ಬಿಡುಗಡೆ ಮಾಡಿದ್ದಕ್ಕೆ ಖಂಡಿಸಿ ಆಕ್ರೋಶ ಹೊರಹಾಕಿದ ಘಟನೆ ದಿನಾಂಕ 4ರಂದು ತಡರಾತ್ರಿ ನಡೆದಿದೆ. ವಿಷಯ ತಿಳಿದ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಆಕ್ರೋಶವನ್ನ ತಿಳಿಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಂಡರು. ಪ್ರಶ್ನೆ ಮಾಡಕ್ಕೆ ಬರಲ್ಲ. ಈಗ ನಾವು ಕೋರ್ಟಿಗೆ ಕೊಟ್ಟ ಮೇಲೆ ಕೋರ್ಟ್ ಶಿಕ್ಷೆ ಕೊಟ್ಟೋದು ನಮ್ಗೆ ಗೊತ್ತು. ನಮ್ಮ ಕೆಲಸ ಏನಿದೆ ಕೊಡ್ತೀವಿ. ಆ ಕೋರ್ಟ್ ಏನು ಕೊಡುತ್ತೆ ಅದು ಸರ್ ಇವಾಗ ಏನು ಒಳಗೆ ಇದ್ದಾರೆ ಸರ್, ಮತ್ತೆ ಕೋರ್ಟ್ ಶಿಕ್ಷೆ ಕೊಡಕ್ಕೆ ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಚ್ಚ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು.
ಜಯಶಂಕರ್ ರಾತ್ರಿ ಟೈಯರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ ಮಾದಿಗ ಸಮುದಾಯದ ಯುವ ಪಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.